ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. 25th ಜನವರಿ ಗುರುವಾರ ಮಂತ್ಲಿ ಎಕ್ಸ್ಪೈರಿನಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೊನೆಯ 30 ಮಿನಿಟ್ಸ್ ಆಫ್ಟರ್ 3 PM ಮೂವ್ ಏನ್ ಬಂದಿತ್ತು, ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ದಿನ 29th ಜನವರಿ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿಫ್ಟಿ ತನ್ನ ರೆಸಿಸ್ಟೆನ್ಸ್ ಲೆವೆಲ್ ಅದು 21,500 550 ಏನಿತ್ತು, ಅದನ್ನ ಮೊದಲನೇ ಅರ್ಧ ಗಂಟೆ ಅಂದ್ರೆ 10 o'clock ಒಳಗಡೆನೆ ಕ್ರಾಸ್ ಆಗಿ ಅಲ್ಲಿಂದ ಕೊಟ್ಟಿರೋ ಮೂವ್ಮೆಂಟ್ ಗೆ ಎಂಡ್ ಆಫ್ ದ ಡೇ ನಿಫ್ಟಿ 21,737 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಅದು 385 ಪಾಯಿಂಟ್ಸ್ ಇಂದ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಮೊದಲನೇ 45 ನಿಮಿಷದ ಮೂವ್ಮೆಂಟ್ ನಂತರ ಬ್ಯಾಂಕ್ ನಿಫ್ಟಿ ತನ್ನ 100 ಡೇ ಮೂವಿಂಗ್ ಆವರೇಜ್ ನ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದ ದಿನವೆಲ್ಲ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ 45,500 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಅಪ್ ಹಾಗೂ ಕ್ಲೋಸಿಂಗ್ ಇದು ಪ್ರೀ ಬಜೆಟ್ ರ್ಯಾಲಿ ಅಂತ ಊಹಿಸಲಾಗ್ತಿದೆ. ಏತಕ್ಕಂತಂದ್ರೆ ಇಂಡಿಯಾ ವೀಕ್ಸ್ ಈಗ 15 ಮೇಲೆ ಬಂದಿದೆ, ಅದ್ರ ಅಪ್ ಮೂವ್ ಅಲ್ಲಿದೆ ಮಾರ್ಕೆಟ್. US 10 year ಬಾಂಡ್ yield 4.10 ಹತ್ರ ಇದೆ. ಸೊ 10 year ಬಾಂಡ್ yield ಕೂಡ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಿದೆ. ಇದ್ರ ಜೊತೆಗೆ ನಾವು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ ಶುಕ್ರವಾರದ ದಿನ 80 ಮೇಲೆ ಬಂದಿತ್ತು, ಈಗ ಅದು 83 ಮೇಲೆ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಜಾಸ್ತಿ ಆಗಿರೋದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಗೆ ನೆಗೆಟಿವ್ ಆಗಿದ್ರೆ ಕೂಡ ಬ್ರೆಂಟ್ ಕ್ರೂಡ್ ಆಯಿಲ್ ಹೆಚ್ಚಾಗಿರೋದು ಇದು ರಿಲಯನ್ಸ್ ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ರಿಲಯನ್ಸ್ ಅಲ್ಲಿ ಇವತ್ತಿನ ದಿನ ನಾವು ಇಲ್ಲಿ ನೋಡಬಹುದು 7% ಅಷ್ಟು ಮೂವ್ಮೆಂಟಮ್ ನ ಕೊಟ್ಟು 21,900 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ರಿಲಯನ್ಸ್ ಮೂವ್ಮೆಂಟ್ ಕಾರಣದಿಂದಾನೆ ನಿಫ್ಟಿ 1.80% ಅಷ್ಟು ಮೂವ್ಮೆಂಟ್ ನ ಕೊಟ್ಟು 21,737 ಹತ್ರ ಕ್ಲೋಸಿಂಗ್ ಬಂದಿದೆ. ಹಾಗೂ HDFC ಬ್ಯಾಂಕ್, ICICI ಬ್ಯಾಂಕ್ ಅಲ್ಲಿ ಕೂಡ ಬಂದ ಮೂವ್ಮೆಂಟ್ ಇಂದ ನಿಫ್ಟಿಗೆ ಹಾಗೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಗೆ ಹೆಲ್ಪ್ ಆಗಿದಾವೆ. ಸೊ ಈ ಎಲ್ಲಾ ಪಾಯಿಂಟ್ಸ್ ನ ಇಟ್ಕೊಂಡು ಈಗ ನಾವು 30th ಜನವರಿ ಫೈನಾನ್ಷಿಯಲ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಮಂಗಳವಾರ ದಿನ, ಹಾಗೂ ಫೆಬ್ರವರಿ 1ನೇ ತಾರೀಕು ಇಂಟರಿಮ್ ಯೂನಿಯನ್ ಬಜೆಟ್ ಇದೆ. ಅದಕ್ಕಿಂತ 2 ದಿನದ ಹಿಂದಿನ ಟ್ರೇಡಿಂಗ್ ಲೆವೆಲ್ಸ್ ನ ಆಪ್ಷನ್ ಚೈನ್ ನ ಚೆಕ್ ಮಾಡಿ ಈಗ ನೋಡೋಣ. ಈಗ ನಾನು ನಿಫ್ಟಿ 1st ಫೆಬ್ರವರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 15 lakhs, ಕಾಲ್ ಸೈಡ್ ಅಲ್ಲಿ 13 lakhs, ಆಲ್ಮೋಸ್ಟ್ ಸಮನಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು ಇಲ್ಲಿ 65,000 21,800 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಇದು ಒಂದು ರೆಸಿಸ್ಟೆನ್ಸ್ ಆಗಿರುತ್ತೆ. ಇಲ್ಲಿಂದ ಮೇಲೆ 83,400 ಓಪನ್ ಇಂಟ್ರೆಸ್ಟ್ 22,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿಲ್ಲ. ಸೊ ಹಾಗಾಗಿ ನಿಫ್ಟಿನಲ್ಲಿ ಅಪ್ ಅಂತ ಬಂದ್ರೆ 21,800 ಹತ್ರ ಮೊದಲನೇ ರೆಸಿಸ್ಟೆನ್ಸ್ ಇರುತ್ತೆ. ಅದ್ರ ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಟುವರ್ಡ್ಸ್ 22 ಬರೋ ಚಾನ್ಸಸ್ ಇದೆ ಮಂಗಳವಾರದ ದಿನ. ಇನ್ನು ಸಪೋರ್ಟ್ ಅಂತ ನೋಡಿದ್ರೆ ಇಲ್ಲಿ 76,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 21,600 ಹತ್ರ, ಅದು ಮೊದಲನೇ ಸಪೋರ್ಟ್ ಆಗುತ್ತೆ. ಅಲ್ಲಿಂದ ಕೆಳಗಡೆ 98,000 ಓಪನ್ ಇಂಟ್ರೆಸ್ಟ್ 21,500 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಸೊ 21,500 ಮೇಜರ್ ಸಪೋರ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಫ್ಟಿ ರೇಂಜ್ 21,500 ಇಂದ 22,000 ವರೆಗೆ ಆಪ್ಷನ್ ಚೈನ್ ಪ್ರಕಾರ ಕಾಣಿಸ್ತಾ ಇದೆ. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 25 lakhs, ಕಾಲ್ ಸೈಡ್ ಅಲ್ಲಿ 29 lakhs. ಇಲ್ಲಿ ಇನ್ನು ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ 1,71,000 ಬಿಲ್ಟ್ ಆಗಿರೋದು 45,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದ್ರಿಂದ ಮೇಲೆ 1,67,000 ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ಬಿಲ್ಟ್ ಆಗಿರೋದು 46,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಇಲ್ಲಿ 1,76,000 47,000 ಹತ್ರನು ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದ್ರೂ ಒಂದು ಒಳ್ಳೆ ಅಪ್ ಮೂವ್ ಅಂತ ಬಂದ್ರೆ ಮಂಗಳವಾರ ದಿನ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ 1,500 ಪಾಯಿಂಟ್ಸ್ ವರೆಗೆ ಅಂದ್ರೆ 47,000 ವರೆಗೂ ಹೋಗ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,64,000 45,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿಗೆ ಮಂಗಳವಾರ ದಿನ 45,500 ಮೇಕರ್ ಬೇಕ್ ಲೆವೆಲ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿಗೆ ಏನಾದ್ರೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ 45,500 ಸಪೋರ್ಟ್ ಆಗಿ ಬರುತ್ತೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ನಾವು ನಿಫ್ಟಿ ಟ್ರೇಡಿಂಗ್ ಗೆ ಬರೋಣ. ಸೋಮವಾರ ದಿನ ಪ್ರೀ ಬಜೆಟ್ ರ್ಯಾಲಿ ಬಂದಿರೋ ಕಾರಣ ಈ ಟ್ರೆಂಡ್ ನೆಕ್ಸ್ಟ್ 2 days ಕೂಡ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಸೊ ನಾವು ನಿಫ್ಟಿನಲ್ಲಿ ಓನ್ಲಿ ಬೈ ಅಂಡ್ ಡಿಪ್ಸ್ ಆಗಿನೇ ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ನಿಫ್ಟಿನಲ್ಲಿ ನಾವು ಸಿ ಪೊಸಿಷನ್ ತಗೊಳ್ಳೋ ಲೆವೆಲ್ ಅಂತಂದ್ರೆ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಂತ ಏನಾದ್ರು ಕೆಳಗಡೆ ಬಂದ್ರೆ 21,600 ಹತ್ರ ಮೊದಲನೇ ಸಪೋರ್ಟ್ ಇರುತ್ತೆ. ಈ ಲೆವೆಲ್ ಹತ್ರ ಬಂದ್ರೆ ಕೂಡ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇನ್ನು ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದ್ರೆ 21,500 ಇಂದ 550 ಲೆವೆಲ್ ಅಲ್ಲಿ ಕೂಡ ನಿಫ್ಟಿ ಸಿಕ್ಕರೆ ಈ ಲೆವೆಲ್ ಅಲ್ಲಿ ಕೂಡ ನಾವು ಕ್ವಾಂಟಿಟಿನ ನಿಫ್ಟಿನಲ್ಲಿ ಆಡ್ ಮಾಡಬಹುದು.
ಸೊ ಈ ಲೆವೆಲ್ ಇಂದ ನಿಫ್ಟಿನಲ್ಲಿ ಅಗೇನ್ ಬೈಯಿಂಗ್ ಇಂಟ್ರೆಸ್ಟ್ ಬಂದು ನಿಫ್ಟಿ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಲ್ಲಿಂದ ಬರೋ ಅಪ್ಮೂವ್ಗೆ ನಿಫ್ಟಿಗೆ ಅಗೇನ್ 21,750 ಇಂದ 800 ಲೆವೆಲ್ ಮೊದಲನೇ ರೆಸಿಸ್ಟೆನ್ಸ್ ಆಗಿರುತ್ತೆ. 21,800 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಟುವರ್ಡ್ಸ್ 22,000 ಇದು ಮಂಗಳವಾರ ದಿನ ಬರ್ಬೋದು ಅಥವಾ ಬುಧವಾರ ದಿನ ನಾವು ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿನಲ್ಲಿ ಯಾವುದೇ ಲೆವೆಲ್ ಅಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಮಂಗಳವಾರ ದಿನ ತಗೊಳ್ಳೋದು ಬೇಡ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ಇಮಿಡಿಯೇಟ್ ಆಗಿ 100 ಮೂವಿಂಗ್ ಆವರೇಜ್ ಇದೆ, ಅದು 45,650 ಹತ್ರ. ಇನ್ನು ಈ ಲೆವೆಲ್ ನ ಕ್ರಾಸ್ ಆಗಿ ಮೇಲೆ ಬಂದ್ರೆ ನೆಕ್ಸ್ಟ್ 200 ಪಾಯಿಂಟ್ಸ್ ಅಲ್ಲಿ ಅದು 65,850 ಹತ್ರ. ಇಲ್ಲಿ 10 ಮೂವಿಂಗ್ ಆವರೇಜ್ ಇರುತ್ತೆ. ಇನ್ನು ಇದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ 50 ಹಾಗೂ 20 ಮೂವಿಂಗ್ ಆವರೇಜ್ ಬರ್ತಾ ಇರೋದು 46,500 ಹತ್ರ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 45,650 ಮೇಲೆ ಹೋದ್ರೆ ಮಾತ್ರನೇ ನಾವು ಇಲ್ಲಿಂದ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಅಪ್ಮೂವ್ ನಲ್ಲಿ ಮೊದಲನೇ 200 ಪಾಯಿಂಟ್ಸ್ ಅಲ್ಲಿ 45,850 ಹತ್ರ ಮೊದಲನೇ ಟಾರ್ಗೆಟ್ ಆಗುತ್ತೆ. ಇನ್ನು 45,850 ನ ಕ್ರಾಸ್ ಆದ್ರೆ ಟುವರ್ಡ್ಸ್ 46,500 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಗಳು ಬರ್ತಿದ್ದಂಗೆ ಫೈನಲ್ ಆಗಿ ಇಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 45,400 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಮೇಲೆ 45,550 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ಡೌನ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿಗೆ 45,000 ಹತ್ರ ಸಪೋರ್ಟ್ ಇರುತ್ತೆ. ಈ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ರಿವರ್ಸ್ ಕಾಣ್ಬೋದು. ಇನ್ನು ಗ್ಲೋಬಲಿ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದು ಬ್ಯಾಂಕ್ ನಿಫ್ಟಿ 45,000 ನ ಬ್ರೇಕ್ ಆದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ಕೆಳಗಡೆ ಅನದರ್ 400 ಪಾಯಿಂಟ್ಸ್ ಅದು 44,576 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 45,400 ಕೆಳಗಡೆ ಪುಟ್ ಪೊಸಿಷನ್ ತಗೋಬಹುದು ಹಾಗೂ 45,650 ಮೇಲೆ ಕಾಲ್ ಪೊಸಿಷನ್ ತಗೊಂಡು ಟ್ರೇಡ್ ಮಾಡಬಹುದು. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ನಾವು ಮಂಗಳವಾರ ದಿನ 30th ಜನವರಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ಸೊ ನಿಮ್ಗೆ ಏನಾದ್ರು ಲೆವೆಲ್ಸ್ ಬಗ್ಗೆ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು. ಇದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಅದು IIFL ಆಂಜಲೋನೋ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಮೆಂಬರ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.